ಹಾಯ್ ಫ್ರೆಂಡ್ಸ್, ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಗೌರಿ ಗಣೇಶ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಹಾಗೆ ಈಗ ನಮ್ಮ ಏರಿಯಾದಲ್ಲಿ ಯಾವ ರೀತಿಯಾಗಿ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ಅಮ್ಮ ಮತ್ತು ಅಣ್ಣ ಇಬ್ಬರು ನನಗೆ ಏನು ಕೊಟ್ಟರು ಬಾಗಿಣ ಅಂತ ಹೇಳಿ. ಇಷ್ಟು ದಿನ ಬರೀ ಅಮ್ಮನ ಮನೆಯಿಂದ ಅಷ್ಟೇ ನನಗೆ ಬಾಗಿಣ ಸಿಗ್ತಾಯಿತ್ತು. ಬಟ್ ಈ ವರ್ಷ ಅಣ್ಣನೂ ಕೂಡ ಬಾಗಿಣ ಕೊಟ್ಟರು. ಏನೆಲ್ಲ ಕೊಟ್ಟರು ಅದನ್ನೆಲ್ಲನೂ ಶೇರ್ ಮಾಡ್ಕೋತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ತಾನು ಎಷ್ಟೇ ದುಡಿದ್ರು, ತಾನು ಎಷ್ಟೇ ತೊಗೊಂಡ್ರೂ ಕೂಡ ಆ ಒಂದು ತಾಯಿ ಮನೆಯಿಂದ ಒಂದೇ ₹1 ಅಥವಾ ಒಂದೇ ಒಂದು ಸಾಸಿವೆ ಕಾಳಿನಷ್ಟು ಏನಾದರೂ ಕೊಟ್ಟರೆ ಅದರಲ್ಲಿರುವಷ್ಟು ಪ್ರೀತಿ ಖುಷಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಅಥವಾ ಅವ್ರು ನಮಗೇನು ಕೊಡದೆ ಹೋಗಲಿ, ಆ ಒಂದು ಪ್ರೀತಿ ಇದೆಯಲ್ಲ ಅದು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಹೇಳಿದಾಗೆ ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬ ಹೇಗಾಯಿತು ಅಂತ. ಇದೆಲ್ಲ ನಾನು ಹಬ್ಬಕ್ಕೆ ಮುಂಚೆನೇ ವೀಡಿಯೋಸ್ ಮಾಡ್ಕೊಂಡಿದ್ದು, ಬಟ್ ಹಾಕೋದಕ್ಕೆ ಟೈಮೇ ಇರಲಿಲ್ಲ. ಯಾವ ರೀತಿಯಾಗಿ ನಮ್ಮ ಏರಿಯಾದಲ್ಲಿ ನಾವು ಆಂಟಿ ಎಲ್ಲ ಏನಿದ್ದೀವಿ, ಆಂಟಿದಿರು ಅಜ್ಜಿದಿರು ಎಲ್ಲ ಪ್ರತಿಯೊಬ್ಬರು ಸೇರಿಕೊಂಡು ಹೇಗೆಲ್ಲ ಗೇಮ್ ಆಡ್ತೀವಿ, ಹೇಗೆಲ್ಲ ಒಂದು ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಒಂದು 2:30 ಹೋಗಿದ್ದಕ್ಕೆ ರಾತ್ರಿ ನಾವು ಮನೆಗೆ ಬಂದಿದ್ದೆ 9:30. ಅಲ್ಲಿವರೆಗೂ ಕೂಡ ನಾವು ಎಂಜಾಯ್ ಮಾಡಿದ್ದೀವಿ. ವರ್ಷಕ್ಕೆ ಒಂದೇ ಸರಿ ಅನ್ಸುತ್ತೆ ನಾವು ಈ ಥರ ಆಟ ಆಡೋದು. ಸ್ಟಾರ್ಟ್ ಮಾಡ್ಬೋದು. ಇವಾಗ ಹೆಂಗ್ ಬೇಕಾದ್ರೂ ಇಟ್ಕೊಳ್ಳಿ ಸ್ಪೂನ್ನ. ಆಮೇಲೆ ರೇಸ್ ಸ್ಟಾರ್ಟ್ ಆದ್ಮೇಲೆ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಂಗಿಲ್ಲ. ನಿಂಬೆಹಣ್ಣು ಬಿದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ರೀಚ್ ಆದ್ಮೇಲೆ ನಿಮ್ ಹೆಸರು ಹೇಳ್ಬಿಟ್ಟು ಆಮೇಲೆ ನಿಂಬೆಹಣ್ಣು ಡಸ್ಟ್ಬಿನ್ಗೆ ಹಾಕ್ಬಿಡಿ ಅಷ್ಟೇ. ಓಕೆ, ಎಲ್ಲರೂ ರೆಡಿ ಇದ್ದೀರಾ? ಓಕೆ, ವಾಲಂಟಿಯರ್ಸ್ ರೆಡಿ? ಅಂಡ್ ದ ಗೇಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ನಮ್ಮ ಏರಿಯಾ ಅಂತಂದರೆ ನಮಗಿರೋದು 4 ರೋಡು. ಫಸ್ಟ್ ಮೈನ್, ಸೆಕೆಂಡ್ ಮೈನ್, ಥರ್ಡ್ ಮೈನ್, ಫೋರ್ತ್ ಮೈನ್, 4 ರೋಡು ನಮ್ಮ ಒಂದು ಏರಿಯಾ. ಈ ಒಂದು 4 ರೋಡಲ್ಲಿ ಇರುವಂತಹ ಆಂಟಿ ಆಗ್ಬೋದು, ಅಂಕಲ್ ಆಗ್ಬೋದು, ಮಕ್ಕಳಾಗ್ಬೋದು, ಪ್ರತಿಯೊಬ್ಬರಿಗೂ ಏಜ್ ವೈಸು ಗೇಮ್ಸ್ಗಳನ್ನ ಇಟ್ಟಿರ್ತಾರೆ. ಇಲ್ಲಿ ನಮ್ಮ ಏರಿಯಾ ಹುಡುಗರುಗಳು ಪಾಪ ಪ್ರತಿ ವರ್ಷವೂ ಕೂಡ ಒಂದಕ್ಕಿಂತ ಒಂದು ಸೂಪರಾಗೇ ಇರುತ್ತೆ. ಚೆನ್ನಾಗಿ ಎಲ್ಲರೂ ಕೂಡ ಒಂದು ಟೀಮಾಗಿ ಸೇರ್ಕೊಳ್ತೀವಿ. ಏಜ್ ವೈಸಲ್ಲಿ ಎಲ್ಲರೂ ಒಂದು ಟೈಮ್ನ ಸ್ಪೆಂಡ್ ಮಾಡ್ತೀವಿ. ನನಗಂತೂ ಭಾಳ ಖುಷಿ ಆಗುತ್ತೆ. ಬಟ್ ಒಂದು 3-4 ವರ್ಷನೇ ಆಗೋಗ್ಬಿಟ್ಟಿತ್ತು, ನಾನು ಬರೋಕ್ಕೆ ಆಗಿರಲಿಲ್ಲ. ಯಾಕೆ ಅಂದರೆ ತುಂಬ ಕೆಲಸ, ಹಬ್ಬ, ಅದು ಇದು ಅಂತ ಹೇಳಿ. ಬಟ್ ಈ ವರ್ಷ ನನ್ನ ಮಕ್ಕಳು ಬಲವಂತ ಮಾಡಿ ಕರ್ಕೊಂಬಂದರು. ಅಮ್ಮ ನಮಗೆಲ್ಲ ಪ್ರೈಸ್ ಬಂದಿದೆ, ನಾವು ಹೋಗಿ ಆಟ ಆಡಿದ್ದೀವಿ, ನೀನು ಈ ವರ್ಷ ಬರಲೇಬೇಕು ಅಂತ ಹೇಳಿ. ನನ್ನ ಫ್ರೆಂಡ್ಸು ಕೂಡ ಹೇಳ್ತಾಯಿದ್ರು. ಲಾಸ್ಟ್ ಇಯರೆಲ್ಲ ನನಗೆ ಆಂಟಿದಿರಲ್ಲ, ನಮ್ಮ ಏರಿಯಾ ಆಂಟಿ ಎಲ್ಲ ಏನಿದ್ದಾರೆ ಅವರು ಕೂಡ ಅದೇ ಹೇಳ್ತಿದ್ರು, ಯಾಕೆ ಸುಷ್ಮಾ ಇತ್ತೀಚೆಗೆ ಬರ್ತಾನೆ ಇಲ್ಲ, ಬರೀ ಮನೆಯೇ ಸೇರ್ಕೊಂಡ್ಬಿಟ್ಟಿದ್ಯಾ ನೀನು, ನಮ್ಮ ಜೊತೆ ಆಟ ಆಡೋಕ್ಕೆಲ್ಲ ಬರ್ತಾ ಇಲ್ಲ ಅಂತ. ಫೈನಲಿ ಅವ್ರಿಗೋಸ್ಕರ ಅಂದ್ಬಿಟ್ಟು ಎಲ್ಲರ ಜೊತೆನೂ ನಾನು ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಎಲ್ಲರ ಜೊತೆನೂ ಒಂದು ಆಟ ಆಡ್ದಂಗೆ ಆಗುತ್ತೆ ಅಂತ ಈ ವರ್ಷ ಬಂದೆ. ಬಟ್ ಆಡಿದ ಆಟದಲ್ಲಿ ಎಲ್ಲನೂ ವಿನ್ ಆದೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. 1 ಅಥವಾ 2, ಒಂದು ಇಂಡಿವಿಜುವಲ್ ಆಗಿ, ಇನ್ನೊಂದು ಗ್ರೂಪಲ್ಲಿ ವಿನ್ ಆಗಿದ್ದು ಅಷ್ಟೇ. ತುಂಬ ಗೇಮ್ಸ್ಗಳಿತ್ತು. ನೀವೇ ನೋಡಿದ್ರಿ ಎಷ್ಟು ಟೈಮ್ ಆಗಿದೆ, ನಾವು ಬಂದಾಗ ಎಷ್ಟು ಬೆಳಕಿತ್ತು, ಇವಾಗ ಯಾವ ರೀತಿ ಕತ್ತಲಾಗಿದೆ ಅಂತ. ಅಷ್ಟು ಹೊತ್ತುವರೆಗೂ ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಆನಂತರ ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬದ ದಿನ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಮಕ್ಕಳಿಗೆಲ್ಲರಿಗೂ ಕೂಡ ಫ್ಯಾನ್ಸಿ ಡ್ರೆಸ್ ಹಾಕೋದು, ಡ್ಯಾನ್ಸ್ ಪ್ರೋಗ್ರಾಮು ವರ್ಷದಿಂದ ವರ್ಷಕ್ಕೆ ಬೇರೆ 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 ರೀತಿಯಾಗಿ ಮಾಡ್ತಾ ಬರ್ತಾರೆ. ಅಂದರೆ ಮೊದಲೆಲ್ಲ ಸ್ವಲ್ಪ ಸೀನಿಯರ್ಸ್ ಹುಡುಗರುಗಳಿದ್ರು, ಇವಾಗೆಲ್ಲ ಅವರ ಜೂನಿಯರ್ ಹುಡುಗರುಗಳು ಬಂದುಬಿಟ್ಟಿದ್ದಾರೆ ಫುಲ್ಲು ಕಾಂಪಿಟೇಷನ್ಸ್ ಎಲ್ಲ ಇಡೋದಕ್ಕೆ ಅಥವಾ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆಲ್ಲ. ಬಟ್ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದೇ ಹೇಳಿದರೆ ನಮ್ಮದು ಒಂದು ಪುಟ್ಟ ಏರಿಯಾ, ತುಂಬ ದೊಡ್ಡದಲ್ಲ, ಒಂದು ಪುಟ್ಟ ಏರಿಯಾ, ಚೊಕ್ಕ ಏರಿಯಾ. ಅದರಲ್ಲಿ ನಾವೇ ಎಲ್ಲರೂ ಸೇರಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದನ್ನು ಮಾಡ್ತೀವಿ. ಜೊತೆಗೆ ಗಣೇಶ ಬಿಡೋ ಟೈಮಲ್ಲೂ ಅಷ್ಟೇ ಆಂಟಿದಿರು ಆಗ್ಬೋದು, ಹುಡುಗರು ಆಗ್ಬೋದು, ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀವಿ. ಬಟ್ ನಾನು ಇವತ್ತಿಗೂ ಹೋಗಿಲ್ಲ ಮಾಡೋಕ್ಕೆ. ಅಂದ್ಕೊಳ್ತಿರ್ತೀನಿ ಆ ಬೀಟ್ ತಮಟೆ ಸೌಂಡ್ ಕೇಳಿಸಾಗಿಲ್ಲ, ನಾನು ಒಂದು ಸರಿ ಹೋಗಬೇಕು, ಡ್ಯಾನ್ಸ್ ಮಾಡಬೇಕು ಅಂತ. ಬಟ್ ಏನೋ ಅದೊಂದು ಸ್ವಲ್ಪ ಸಂಕೋಚ ಸ್ವಭಾವ, ಹೋಗೋದಿಲ್ಲ. ಆಮೇಲೆ ಮಕ್ಕಳಿಗೆಲ್ಲರಿಗೂ ಕೂಡ ಗ್ರೂಪಲ್ಲಿ ಆಟ ಆಡಿಸಿದಂಥದ್ದು ಆಟ ಎಲ್ಲ ಇತ್ತು. ಅವರಿಗೋಸ್ಕರ ಅವ್ರಿಗೂ ಕೂಡ ಗಿಫ್ಟ್ಗಳು ಕೊಟ್ಟರು. ಅಂದರೆ ಮೆಡಲ್ಸು, ಪ್ರೈಸು ಎಲ್ಲ ಅವ್ರಿಗೂ ಕೊಟ್ಟರು. ನಮಗೆಲ್ಲ ಗಿಫ್ಟ್ಗಳು ಕೊಟ್ಟರು. ನಾವೆಲ್ಲ ಏನು ವಿನ್ ಆಗಿದ್ವಿ ಅದಕ್ಕೆ. ನಮ್ಮ ಏರಿಯಾದಲ್ಲಿ ಈ ರೀತಿಯಾಗಿ ಗಣೇಶನ ಕೂರಿಸಿದ್ರು. ಮತ್ತು ಮನೆಗಳಲ್ಲಿ ಏರಿಯಾದಲ್ಲಿ ಯಾರ್ಯಾರ ಮನೆಯಲ್ಲೆಲ್ಲ ಕೂರಿಸಿರ್ತಾರೋ ಅವರೆಲ್ಲ ಗಣೇಶನ ಬಿಡೋ ಏನಿರುತ್ತೆ ಅದನ್ನು ತಂದು ಇಲ್ಲೇ ನಮ್ಮ ಗಣೇಶನ ಕೂರಿಸಿರೋ ಥರ ಇಟ್ಬಿಡ್ತಾರೆ. ಆಮೇಲೆ ನಮ್ಮ ಹುಡುಗರೆಲ್ಲರೂ ಅದನ್ನು ಒಟ್ಟಿಗೆ ತೊಗೊಂಡೋಗಿ ಗಣೇಶನ ಬಿಡೋ ಅಂಥದ್ದಿರುತ್ತೆ. ಅವತ್ತಿನ ದಿನವೇ ಅಂದರೆ ಗಣೇಶ ಹಬ್ಬದ ದಿನ ಅಮ್ಮ ಮನೇಲಿ ತಿನಿ ಅರಿಯುವಂಥದ್ದು. ಇದು
ಅಮ್ಮಮ್ಮನೆದು ಸ್ವಲ್ಪ ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಬೆಳಗ್ಗೆ ಎಲ್ಲ ಗಣೇಶನ ಪೂಜೆ ಮಾಡಿ ತಿಂಡಿ ತಿಂದು ಎಲ್ಲ ಮುಗಿಸಿ 12 ಗಂಟೆ ಅಷ್ಟರಲ್ಲಿ ನಾನು ಅಮ್ಮಮ್ಮನೆ ಹತ್ರ ಹೊರಟ್ವಿ. ಯಾಕಂದರೆ ಅಮ್ಮ ತೆನಿ ಎರಿಯೋದು ಮಾಡ್ತಾರೆ, ಜೊತೆಗೆ ಅಣ್ಣ ಮನೆಯಲ್ಲೂ ಅವರು ಕೂಡ ತೆನಿ ಎರಿಯೋದು ಅವರು ಮಾಡ್ತಾರೆ. ಹಾಗಾಗಿ ಅಣ್ಣ ಅತ್ತಿಗೆ ಎಲ್ಲ ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಅವರು ಸಂಜೆ ಅಮ್ಮ ಮನೆಗೆ ಬಂದರು. ಆಮೇಲೆ ನಮ್ಮ ಮನೆಗೆ ಬಂದರು. ಬೆಳಿಗ್ಗೆ ನಾವು ಅಮ್ಮ ಮಕ್ಕಳು ನಾವು ಇಷ್ಟು ಜನ ಅಪ್ಪ ಎಲ್ಲರೂ ದೇವಸ್ಥಾನ ಹತ್ರ ಹೋಗಿದ್ವಿ. ಇದು ಬಂದು ಇಸ್ರೋಲ್ ಲೇಔಟಲ್ಲಿ ಇರುವಂತಹ ದೇವಸ್ಥಾನ. ಇಲ್ಲೇ ಹುತ್ತಕ್ಕೆ ಅಮ್ಮ ತೆನಿ ಎರಿಯುವಂಥದ್ದು. ಈಗಂತೂ ನನಗಂತೂ ಎಲ್ಲೂ ಹುತ್ತಗಳೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಬರೋ ಹುತ್ತ ಎಲ್ಲ ಕರಗೋಗಿದೆ. ಬಟ್ ನಾವು ನಾಗರ ಕಲ್ಲಿಗೆಲ್ಲ ಹಾಲು ಹಾಕಬೇಕಾಗಿರೋದು ಹುತ್ತಕ್ಕೇ. ನಾವಿರೋ ಸುತ್ತಮುತ್ತ ಸರೌಂಡಿಂಗಲ್ಲಿ ಎಲ್ಲೂ ಕೂಡ ಹುತ್ತನೇ ಇಲ್ಲ. ಒಂದೇ ಒಂದು ಹುತ್ತ ಇತ್ತು, ಅದನ್ನು ಕೂಡ ಇವಾಗ ಫುಲ್ಲು ಕವರ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಯಾರೇ ಏನೇ ಪೂಜೆ ಮಾಡೋದಿದ್ರು ನಾಗರ ಕಲ್ಲಿಗೆ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಾನಂತೂ ನಾಗರ ಕಲ್ಲಿಗೆ ಪೂಜೆ ಮಾಡೋದಾಗುತ್ತೆ. ಬಟ್ ಅಮ್ಮ ಹಾಗಲ್ಲ, ಪ್ರತಿ ವರ್ಷ ಇಲ್ಲೇ ಬರ್ತಾರೆ. ಬಟ್ ಹೆವಿ ಜನ ಇಸ್ರೋಲ್ ಲೇಔಟ್ ಸರ್ಕಲಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಗಣೇಶನ ದೇವಸ್ಥಾನ ಇರೋದು. ಸಖತ್ ಅಂದರೆ ಸಖತ್ತು ಜನ ಇರ್ತಾರೆ. ಜೊತೆಗೆ ಅಷ್ಟೇ ಚೆನ್ನಾಗೂ ಕೂಡ ಅಲ್ಲಿ ಒಂದು ಗಣೇಶನ ಪೂಜೆ ಆಗ್ಬೋದು ಅಥವಾ ಅಲ್ಲಿ ಬಂದಿರೋ ಪ್ರತಿ ಒಬ್ರಿಗೂ ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್. ಒಂಥರ ಊಟನೇ ಅನ್ಬೋದು. ಅಮ್ಮ ಅಂತೂ ಪೂಜೆ ಮಾಡೋವರೆಗೂ ಉಪವಾಸನೇ ಇರ್ತಾರೆ. ಅವರು ಪೂಜೆ ಎಲ್ಲ ಮಾಡಿ ಮುಗಿಸಿ ಇಲ್ಲೇ ಅವರು ಅಮ್ಮ ಏನದು ಉಪವಾಸನ ಮುಗಿಸೋದು ಅಂತ ಅನ್ನೋದು. ಇಲ್ಲಿ ಕೊಡೋ ಪ್ರಸಾದನೇ ಅಮ್ಮ ತಿಂದು ಆನಂತರನೇ ಅವರು ಊಟ ಮಾಡೋ ಅಂಥದ್ದು ಇರುತ್ತೆ. ಇಲ್ಲಿ ಅಷ್ಟು ಜನಕ್ಕೂ ಬ್ಯಾಕ್ ಟು ಬ್ಯಾಕ್ ಯಾವ ಲೆವೆಲ್ಗೆ ಅಡುಗೆ ಮಾಡ್ತಾಯಿರ್ತಾರೆ ಅಂದರೆ ಸಂಜೆವರೆಗೂ ನಾನು ನೋಡಿರೋ ಮಟ್ಟಿಗೆ ಸಂಜೆವರೆಗೂ ಕೂಡ ಮಾಡ್ತಾನೆ ಇರ್ತಾರೆ ಅಡುಗೆನ. ಪ್ರತಿ ಒಬ್ರಿಗೂ ಕೂಡ ಅವತ್ತಿನ ದಿನ ಗಣೇಶ ಹಬ್ಬದ ದಿನ ಇಸ್ರೋಲ್ ಲೇಔಟಲ್ಲಿರೋ ಗಣೇಶನ ದೇವಸ್ಥಾನದಲ್ಲಿ ಊಟ ಇಲ್ಲದೆ ಯಾರೂ ಕೂಡ ಹೋಗಲ್ಲ ಅಂದ್ಕೊಳ್ತೀನಿ, ಅಥವಾ ಪ್ರಸಾದ ಇಲ್ಲದೆ ಯಾರೂ ಹೋಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಪ್ರಸಾದನ ಅಲ್ಲಿಗೆ ಕೊಡ್ತಾಯಿರ್ತಾರೆ. ಜೊತೆಗೆ ಪೂಜೆ ಮಾಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಇಲ್ಲಿ ಹುತ್ತನೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫುಲ್ಲು ನೆಲಕ್ಕೆ ಅದು ಹೋಗ್ಬಿಟ್ಟಿದೆ. ಅದು ಬರೀ ಮಣ್ಣಿದೆ ಅಂತ ಅನ್ಕೋಬೇಕಷ್ಟೇ. ಬಟ್ ಏನೋ ಮೊದಲಲ್ಲಿ ಹುತ್ತ ಇತ್ತು ಅನ್ನೋ ಒಂದು ನಂಬಿಕೆ ಅಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡ್ಕೊಂಬಂದಿದ್ದಾರೆ. ಅಮ್ಮನೂ ಕೂಡ ಅಲ್ಲೇ ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದು ಆನಂತರ ನಾವು ಅಮ್ಮ ಮನೆಗೆ ಬಂದಮೇಲೆ ಅಮ್ಮ ಪ್ರತಿ ವರ್ಷ ನನಗೆ ದುಡ್ಡು ಕೊಡ್ತಾರೆ. ನಿನಗೇನು ಬೇಕೋ ನೀನು ತೊಗೊಂಬಿಡು ಅಂತ ಅಮ್ಮ ಪ್ರತಿ ವರ್ಷ ನನಗೆ ಬಾಗಿಣದಲ್ಲಿ ದುಡ್ಡು ಕೊಡೋವಂಥದ್ದು. ಬಟ್ಟೆ ಎಲ್ಲ ಯಾವತ್ತೂ ಅಮ್ಮ ಕೊಡೋಕ್ಕೆ ಹೋಗಲ್ಲ, ದುಡ್ಡು ಕೊಟ್ಬಿಡ್ತಾರೆ. ಬಟ್ ನಂಗೆ ಅವ್ರು ದುಡ್ಡು ಕೊಡ್ತಾರೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ, ನನ್ನ ಪುಣ್ಯ ನನ್ನ ಭಾಗ್ಯ ಏನು ಅಂದರೆ ನನ್ನ ತಂದೆ ತಾಯಿ ನನ್ನನ್ನು ಅಷ್ಟು ಪ್ರೀತಿಯಿಂದ ಇವತ್ತಿಗೂ ನನ್ನನ್ನು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಪುಟ್ಟಿ ಅಂತ ಕರೀತಾರೆ. ಅದು ನನಗೆ ದೇವ್ರು ಕೊಟ್ಟಿರೋ ಒಂದು ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ನಮ್ಮಪ್ಪ ಅಮ್ಮನಿಗಿಬ್ಬರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಯಾವ ಜನ್ಮದ ಪುಣ್ಯನೋ ನನಗೆ ಈ ಜನ್ಮದಲ್ಲಿ ನಮ್ಮಪ್ಪ ಅಮ್ಮ ಸಿಕ್ಕಿರೋದು. ಅದರಲ್ಲಂತೂ ಜಾಸ್ತಿ ನಾನು ಅಮ್ಮನ್ನ ಇಷ್ಟಪಡೋದು ಜಾಸ್ತಿ. ಯಾಕಂದರೆ ಅಪ್ಪನೇನು ಇಷ್ಟಪಡಲ್ಲ ಅಂತಲ್ಲ, ಅಪ್ಪನೂ ತುಂಬ ಇಷ್ಟಪಡ್ತೀವಿ. ಬಟ್ ಇವಾಗ ಅಪ್ಪ ನೋಡಿದ್ರೆ ತುಂಬ ಪ್ರೀತಿ ಜಾಸ್ತಿ. ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಮಾಡಬೇಕಾದ್ರೆ ಅಪ್ಪನ ಮೇಲೆ ಸಖತ್ತು ಕೋಪ ಬರೋದು, ಎಲ್ಲದಕ್ಕೂ ರೇಗಾಡ್ತಾರೆ ಅಂತ. ಬಟ್ ಇಷ್ಟು ವರ್ಷ ಆಗಿದೆ, ನಮ್ಗೆ ಇವತ್ತಿಗೂ ನಮ್ಮ ತಂದೆ ಒಂದು ಹೇಟು ಕೂಡ ಹೊಡೆದಿಲ್ಲ. ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ಚಿಕ್ಕವರಿದ್ದಾಗ ಹೊಡಿತಾ ಇದ್ದಿದ್ದು ಅಂದರೆ ಅಮ್ಮನೇ. ನಮ್ಮಪ್ಪಂಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಜನವರಿ ತಿಂಗಳಲ್ಲಿ ಫೆಬ್ರವರಿಲೆಲ್ಲ ಎಷ್ಟು ಅಳು ಬಂತು ಅಂತ ಅಂದರೆ ನನಗೆ ನಮ್ಮಪ್ಪನ ನನಗೆ ಈ ಥರ ಇದ್ದು ನೋಡಿ ಅವ್ರಿಗೊಂದು ಸ್ವಲ್ಪ ಏನಾದರೂ ಆಯಿತು, ಅವ್ರು ಮಲ್ಕೊಂಡ್ರು ಅಂತ ಅಂದರೆ ನಂಗೆ ನಿಜವಾಗ್ಲೂ ಆಗೋದಿಲ್ಲ ಫ್ರೆಂಡ್ಸ್. ಅದನ್ನು ಆ ಥರ ಪರಿಸ್ಥಿತಿ ನಮ್ಮ ತಂದೆ ನೋಡೋದಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಒಂದೊಂದು ಸರಿ ಅನಿಸುತ್ತೆ ಹುಟ್ಟು ಬಂದಮೇಲೆ ಸಾವು ಸಹಜ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಆಗ್ತಾನೆ ಇರುತ್ತೆ. ಯಾಕಂದರೆ ಮುಂದೆ ಬರೋರಿಗೆ ನಾವು ಜಾಗ ಕೊಟ್ಟು ನಾವು ವಯಸ್ಸಾದವ್ರು ನಾವು ಹೋಗ್ತಾ ಇರಬೇಕಾಗತ್ತೆ ಅಂತ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತ ಹೇಳಲ್ಲ. ಬಟ್ ಆದರೂ ಕೂಡ ನಮ್ಮಲ್ಲಿ ಆಸೆ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ನಾವು ಇರಬೇಕಿತ್ತು, ಅಥವಾ ನಮ್ಮ ಕಣ್ಣು ಮುಂದೆ ಇನ್ನೊಂದು ಸ್ವಲ್ಪ ದಿನ ಇವ್ರು ಇರಬೇಕಿತ್ತು ಅಂತೆಲ್ಲ. ಬಟ್ ಆ ಒಂದು ಸಿಚುವೇಶನ್ ಏನಾದರೂ ನಮ್ಮ ಕಣ್ಮುಂದೆ ಬಂದಾಗ ಆಗೋ ನೋವೇನಿರುತ್ತಲ್ಲ, ಯಾರಿಗೂ ಬೇಡ ಅನಿಸ್ಬಿಡುತ್ತೆ. ಒಂದೊಂದು ಸರಿ ತುಂಬ ಕಷ್ಟ. ಪ್ರತಿ ಒಂದೊಂದು ದಿನವೂ ಕೂಡ ನಮ್ಮ ಕಣ್ಮುಂದೆ ನಮ್ಮ ಅಪ್ಪ ಅಮ್ಮ ಆಗ್ಬೋದು ಅಥವಾ ನಮ್ಗೆ ತುಂಬ ಬೇಕಾದವ್ರು ಆಗ್ಬೋದು, ಏನಾದರೂ ಒಂಚೂರು ಹುಷಾರು ತಪ್ಪಿ ಅವ್ರು ಹಾಸಿಗೆ ಇಡಿದ್ರು ಅಂದರೆ ಆ ಟೈಮಲ್ಲಿ ಅವ್ರನ್ನ ನೋಡೋದಕ್ಕೆ ಎಷ್ಟು ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಅಂದರೆ ನನಗೆ ನಿಜವಾಗ್ಲೂ ಇವತ್ತು ನಾನು ನಮ್ಮ ಅಪ್ಪನ ನೋಡ್ಬೇಕಾದ್ರೆ ಹಾಗೆ ಅಂದ್ಕೊತೀನಿ, ಯಾಕೆ ಆ ಟೈಮ್ ಬಂತು ನಮ್ಮ ತಂದೆಗೆ. ಯಾವತ್ತೂ ನಮ್ಮ ಅಪ್ಪ ನಂಗೆ ಆ ಥರ ನೋಡೋಕ್ಕೆ ಇಷ್ಟ ಇರಲಿಲ್ಲ.
ಮುಂದೆನೂ ಕೂಡ ನಂಗೆ ಆ ಥರ ನೋಡೋಕ್ಕೂ ಇಷ್ಟಪಡಲ್ಲ. ದೇವ್ರು ನಮ್ಮ ತಂದೆ ತಾಯಿ ಇಬ್ರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟರು, ಸದಾ ಹೀಗೆ ನಮ್ಮನ್ನು ನಗ್ನಗ್ತಾ ಚೆನ್ನಾಗಿ ಇಟ್ಬಿಡಲಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜೀವ ಹೋಗ್ಬಿಟ್ರು ನಮಗೇನೂ ಫೀಲ್ ಆಗೋದಿಲ್ಲ. ಬಟ್ ನಮ್ಮ ಕಣ್ಮುಂದೆ ನಮ್ಮನ್ನು ಹೆತ್ತು ಹೊತ್ತಿ ಸಾಕಿರೋರು, ನಮ್ಮನ್ನು ಇಷ್ಟು ಮುದ್ದಾಗಿ ಪ್ರೀತಿಯಿಂದ ನೋಡ್ಕೊಳ್ತಿರೋರು, ಅವ್ರಿಗೇನಾದರೂ ನೋವಾದರೆ ಮಾತ್ರ ತಡ್ಕೊಳ್ಳೋ ಅಷ್ಟು ಒಂಥರ ಮನಸ್ಸು ನಮಗಿಲ್ಲ ಅಂತ ಹೇಳ್ಬೋದು. ಕನ್ಫ್ಯೂಷನ್ ಆಗ್ಬಿಟ್ಟೈತೆ ನಮ್ಮ ಅಪ್ಪಂಗೆ. ಮಗನಿಗೆ ಬಳೆ ಕೊಡಿಸ್ಬೇಕಂತೆ, ಮೊಮ್ಮಗಳಿಗೆ ಜೀನ್ಸ್ ಪ್ಯಾಂಟ್ ಕೊಡಲ್ಲ, ಏನ್ ಕೊಡ್ಸ್ಲಿ? ಚಡ್ಡಿ ಪ್ಯಾಂಟ್ ಕೊಡಿಸ್ಲಾ? ಇಲ್ಲ, ನೀವ್ ಕೈ ಕೊಡ್ಬೇಕಪ್ಪ. ನಿಂಗೇನ್ ಮಾಡಕಪ್ಪ? ಏನ್ ಶಾಪಿಂಗ್ ಮಾಡ್ಕೊಂಬರ್ತೀಯ? ಏನ್ ತಗೊಳ್ಲಪ್ಪ? ನೋಡಲ್ಲ ಶಾಪಿಂಗ್ ಅಂತೆ. ನೀನೇ ಕೊಡ್ಸು ಏನು ಅಂತ. ಅಮ್ಮ ಮನೇಲಿ ಏನು ಕೊಟ್ಟರು ಅಂತ ಹೇಳಿದೆ. ಹಾಗೆ ಈ ಸಾರಿ ಡಬಲ್ ಧಮಾಕ ಅಂತ ಇದನ್ನೇ ಹೇಳಿದ್ದು ನಾನು. ಅಣ್ಣ ಮನೆಯಿಂದನೂ ಕೂಡ ನನಗೆ ಬಾಗ್ನ ಸಿಕ್ತು. ಅಣ್ಣ ಅದಕ್ಕೆ ಇಬ್ಬರು ಕೂಡ ನಮ್ಮ ಮನೆಗೆ ಗಣೇಶ ಕೂರಿಸಿದ ದಿನ ಮನೆಗೆ ಬಂದಾಗ ವೀಡಿಯೋ ಮಾಡೋದು ಮಿಸ್ ಆಯಿತು. ಯಾಕಂದರೆ ಗಣೇಶನೆಲ್ಲ ಬಿಟ್ಟಿದ್ದಾದಮೇಲೆ ಅವರು ಹೋಗೋ ಗಡಿಬಿಡಿಲಿದ್ರು, ಟೈಮ್ ಆಗ್ತಿತ್ತು ಅಂತ. ಆ ಟೈಮಲ್ಲಿ ಅದಕ್ಕೆ ಈ ರೀತಿಯಾಗಿ ನನಗೆ ಕೊಟ್ಟರು. ಸೀರೆ ಸೆಲೆಕ್ಷನ್ ಅಣ್ಣಂದು ಅಂತ ಹೇಳ್ತಿದ್ರು. ನನ್ನ ಹತ್ರ ಯಾವ ಕಲರ್ ಇಲ್ಲ, ನನ್ನ ಹತ್ರ ಯಾವ ಥರ ಪ್ಯಾಟ್ರನ್ ಇಲ್ಲ, ಅದನ್ನೇ ನೋಡಿ ಕೊಡ್ತಿದ್ದಾರೆ. ಒಂಥರ ಹೆಂಗೆ ಅಂದರೆ ಹೇಳ್ತಾ ಇರ್ತಾರೆ, ತಂದೆ ತಾಯಿ ಇರೋವರೆಗೂ ಬೇರೆ ಯಾರೂ ನಮಗೆ ನೆನಪಾಗಲ್ಲ. ಅವರಿಲ್ಲ ಅಂತಂದ್ರೆ ನೆಕ್ಸ್ಟ್ ನೆನಪಾಗೋದೆ ಆ ಜಾಗಕ್ಕೆ ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ನಮ್ಮ ತವ್ರ ಮನೆ ಅಂತ ನೆನಪಾಗುವಂಥದ್ದು. ಇಷ್ಟು ದಿನ ನಾನು ಅಂದ್ಕೊಂಡಿದ್ದು ಒಂದೇ, ನಮ್ಮಮ್ಮ ಇರೋವರೆಗೆ ಅಷ್ಟೇ ನನ್ನ ತವ್ರ ಮನೆ ಅಂತ. ಬಟ್ ಇವತ್ತು ಆ ಫೀಲ್ ಏನಿದೆ, ಇಲ್ಲ ನನ್ನ ಅಣ್ಣನೂ ನನಗೆ ತವ್ರ ಮನೆ ರೀತಿಯಲ್ಲಿ ಇದ್ದಾರೆ ಅನ್ನೋದು ಒಂದು ಪ್ರೀತಿ ಸಿಕ್ತು. ಸರಿ ಆಯಿತು. ಕೊಡೋಗ ಡ್ಯಾನ್ಸ್. ಕೆಲವೊಂದು ಟೈಮಲ್ಲಿ ಮಾತಾಡಬೇಕಾದ್ರೆ ಕೆಲವೊಂದು ಮಾತುಗಳು ಆಡೋದಕ್ಕೆ ಕಷ್ಟ ಆಗಿ ಗಂಟಲಲ್ಲಿ ನಿಂತೋಗ್ಬಿಡುತ್ತೆ. ಯಾಕೆ ಅನ್ನೋದು ಗೊತ್ತಾಗೋದಿಲ್ಲ. ಫೈನಲಿ ಎಲ್ಲ ಒಳ್ಳೇದಾಗ್ತಾ ಇದೆ. ಇನ್ನು ಮುಂದೆ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ನಮ್ಮ ಏರಿಯಾದಲ್ಲಿ ಗಣೇಶನ ಬಿಡಬೇಕಾದ್ರೂ ಅಷ್ಟೇ ಒಂಥರ ಸಂಭ್ರಮ ವಾತಾವರಣ, ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಗಣೇಶನ ಕಳಿಸ್ಕೊಟ್ರು. ಹೇಳು ಪಾರ್ಥ. ಗುಡ್ ಮಾರ್ನಿಂಗ್ ಎವ್ರಿವನ್. ಸಾರಿ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಮನೆ ಕನ್ನಡ ವ್ಲಾಗ್. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಈ ಥರ ಫುಲ್ ಜೋಶಲ್ಲಿ ವ್ಲಾಗ್ ಶುರು ಮಾಡಿ. ನಮ್ಮ ಹುಡುಗ ಅದಕ್ಕೆ ಮಾರ್ನಿಂಗ್ ಅಂತೆ ಟೈಮ್ ಬಂದು ಈಗ 2:15 ಮಾರ್ನಿಂಗ್. ಅಮ್ಮನೆ ಇಲ್ಲ ಇಲ್ಲ, ನನ್ನ ಮಗ ಯಾಕೋ ಮರ್ತೋಗ್ಬಿಟ್ಟೈತಲ್ಲ. ಯಾಕೆ ನೀನು ಎಲ್ಲ ತೆಗೆದು ಕೆಳಗೆ ಹಾಕ್ಬಿಡ, ಹೊರಗಡೆ ಬಿಸಾಕೋ. ಇವತ್ತಿನ ಡೇ ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಬರೀ ತಿನ್ನೋದು. ಯಾರು ಇಲ್ಲೇ ಇರ್ಲಿಲ್ಲ ಮನೆಯಲ್ಲಿ, ಮಾವನೇ ಇರ್ಲಿಲ್ಲ. ನಾವೆಲ್ಲ ಕೆಳಗಡೆ ಆಟಾಡಕ್ ಹೋಗಿದ್ವಿ, ಕರ್ಕೊಂಡ್ ಬರಕ್ ಹೋಗಿದ್ವಿ. ಮತ್ತೆ ತಿಂಡಿನೂ ಕೂಡ ಮನೇಲೇನ್ ಮಾಡಿಲ್ಲ, ಹೋಟ್ಲಿಂದ ತರ್ಸ್ಕೊಂಡು ತಿಂದ್ವಿ. ನೆನ್ನೆ ರಾತ್ರಿನೂ ಏನು ಬ್ಲಾಗ್ ಮಾಡಿಲ್ಲ, ಯಾಕಂದ್ರೆ ನೆನ್ನೆನೂ ಬ್ಲಾಗ್ ಮಾಡಿಲ್ಲ. ನೆನ್ನೆನೂ ಫುಲ್ ಓದ್ಲಾನೆ. ಮೊನ್ನೆನೂ ಕೂಡ ಮೊನ್ನೆ ಮಾಡಿಲ್ಲ, ಹಬ್ಬದ ದಿನ ಸ್ವಲ್ಪ ಸ್ವಲ್ಪ ಮಾಡಿದ್ವಿ, ಜಾಸ್ತಿ ಮಾಡಿಲ್ಲ. ಅಲ್ಲಿದ ನಮ್ಮ ಪಾತಾಗಿದ್ದಿರೋದು ಅದು ಮೇಲಿರೋದು ನಮ್ಮ ಚಿಂಟು ಚೈತು.
ಎಲ್ಲ ಕೆದಿರೋದು. ಗೇಟ್ ಸೌಂಡ್ ಆಗ್ತೈತಲ್ಲ, ನಾನು ನಿಶ್ಚಿತ್ತು ಒಂದು ಗೇಟ್ ಸೌಂಡ್ ಆದರೆ ಯಾರಪ್ಪ ಇವರು ಅನ್ಕೋಬೇಕು ನಾವು. ಹಾಂ, ನಾವು ನಿಶ್ಚಿತ್ತು. ಓಕೆ, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಹೇಗೋಗುತ್ತೆ ಏನೋ ಗೊತ್ತಿಲ್ಲ. ಇನ್ನು ನಮ್ಮ ಚರಿ ಮರಿ ಬರಬೇಕು, ಕಾಯ್ತಾ ಇದ್ದೀವಿ. ಚರಿ ಮರಿಗೆ ಮತ್ತು ಅತ್ತೆಗೆ ಈ ಕಡೆ ಇಟ್ಕೊತೀವಿ. ಅತ್ತೆಗೆ ಇಲ್ಲಿ ಚಿಂಟು ಪಾರ್ಥ ಇಬ್ರು ನಿನ್ನೆ ಗಣೇಶನಲ್ಲಿ ಹೆಂಗಪ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ? ಗಣೇಶನ್ ನೋಡ್ಬೇಕು ಯಾರು ಮುಗಿಸಿದಾರಂತ. ಮುಳುಗಿಸಿತ್ತು ಎಲ್ಲ ಡಿಸಾಲ್ವ್ ಆಗಿದೆ. ಇಲ್ಲ, ಫಸ್ಟ್ ಮೇನ್ ಇರುತ್ತೆ, ಹೋಗ್ಬರ್ರಿ. ಫಸ್ಟ್ ಮೈನ್ ಪಾರ್ಕಲ್ಲಿ ಹಾಕಿರ್ತಾರ. ಅಲ್ಲೇ ಪ್ರತಿ ವರ್ಷ ಎಣ್ಣೆ ಹೋಗ್ಬೇಕಲ್ಲ ಅದೊಂದು. ಹೇಗಂದ್ರೆ ಪ್ರತಿ ವರ್ಷ ಟ್ರೆಜರ್ ಅಂಟಲ್ ಅದೇ ಕ್ಲೂ. ಗಣೇಶನಲ್ಲಿ ಮುಳುಗ್ಸೋದು ವೇರ್ ಗಣೇಶ ಗೋಸ್ ಬ್ಯಾಕ್ ಟು ಹೋಮ್ ಅಂತ ಅದೇ ಹೋಗೋದು. ಫಸ್ಟ್ ಮನೇಲಿ ಒಂದು ಪಾರ್ಕ್ ಇದೆ ನಮ್ಮ ಏರಿಯಾದಲ್ಲಿ, ಅಲ್ಲೋಗಿ ಮುಳುಗಿಸ್ತಾರೆ. ಅಕ್ಕ ನೀನ್ ನೆನಪಿದ್ಯಾ? ನೆಕ್ಸ್ಟ್ ಮುಳುಗಿದ್ಮೇಲೆ ನೀರೆಲ್ಲ ತೆಗ್ಬಿಟ್ಟು ಅಲ್ಲಿರೋ ಮಣ್ಣೆಲ್ಲ ತೆಗೆದು ಮತ್ತೆ ಅಲ್ಲಿರೋ ಗಿಡಗಳಿಗೆ ಹಾಕುವಂಥದ್ದು. ನಮ್ಮ ಗಣೇಶನು ಮುಳುಗಿಸಿದ್ಮೇಲೆ ನಾವು ಮಾಡಿದ್ದು ಹಾಗೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಶುರು ಮಾಡಿದ್ದೀವಿ. ಇವತ್ತು ಅಡುಗೆ ಏನೋ ಸ್ಪೆಷಲ್ ಅಂತ ಮಾಡಿಲ್ಲ. ನಿನ್ನೆ ರಾತ್ರಿ ರಸಮ್, ನಿನ್ನೆ ಮಧ್ಯಾಹ್ನ ರಸಮ್ ಮಾಡಿದ್ದೀನಿ ಫ್ರೆಂಡ್ಸ್. ನಿನ್ನೆ ರಾತ್ರಿ ಬಿರಿಯಾನಿ. ನಿನ್ನೆ ಮಧ್ಯಾಹ್ನ ನಾವು ಅದೊಂದು ಸ್ಟೋರಿ ಹೇಳಬೇಕು. ಮಧ್ಯಾಹ್ನ ನಾನು, ಪಾರ್ಥ, ಅವ್ರ ಮಾವ 3 ಜನ ಇರೋದು. ನಾನು, ನಮ್ಮ ಯಜಮಾನ್ರು, ಪಾರ್ಥ 3 ಜನ ಇರೋದು. ಅದರಲ್ಲಂತೂ ನನಗೆ ಊಟ ಬೇಡವಾಗಿತ್ತು. ಇವರಿಬ್ಬರಿಗೆ ಊಟ ಅಂತ ಹೇಳಿ ರಸಮ್, ಹೆಸರು ಬೇಳೆ ಹಾಕಿ ಒಂದೊಳ್ಳೆ ರುಚಿಯಾದಂಥ ರಸಮ್ ಮಾಡಿ ಹಪ್ಪಳ ಹಾಕಿ ಊಟ ಕೊಟ್ಟಿದ್ದೀನಿ. ರಾತ್ರಿ ಗಣೇಶನ್ ಬಿಡಕ್ಕೆ ಹೋಗಿದ್ರು ಪಾರ್ಥ, ಚಿಂಟು, ನಮ್ಮ ಚೈತು ಎಲ್ಲರೂ ಕೂಡ. ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಎಲ್ಲ ಬಿಡಕ್ಕೆ ಹೋಗಿದ್ರು. ಅಲ್ಲಿ ಪುಳಿಯೋಗರೆ ಎಲ್ಲನೂ ಕೂಡ ಪ್ರಸಾದವಾಗಿ ಕೊಡ್ತಾಯಿದ್ರು. ನಮ್ಮ ಪಾರ್ಥ ಹೇಳೋದಂತೆ ಚಿಂಟುಗೆ, ಮನೆಗೆ ಹೋದರೆ ಅದೇ ರಸಮ್ಮು ಹಪ್ಪಳ ತಿನ್ನಬೇಕು, ಬೇಡ ಇಲ್ಲ ತಿನ್ಕೊಂಡು ಹೋಗ್ಬಿಡೋಣ ನಾವು, ಬೇಡ ಮನೆಗೆ ಹೋಗಿ ರಸಮ್ ತಿನ್ನೋದು ಅಂತೆ. ಅಲ್ಲ ಪಾರ್ಥ? ಮನೆಗೆ ಬಂದರು ಹಂಗೆ ಅಂದ್ಕೊಂಡು. ಬಟ್ ಮನೇಲಿ ರಸಂಬಲ್ಲ ಇದ್ದಿದ್ದೇನು ಬಿರಿಯಾನಿ. ಹೊಟ್ಟೆ ತುಂಬಿದೆ ಆಯ್ತು, ನಂಗೆ ಬೇಡ ಅನ್ಕೊಂಡು ಮನೆಗೆ ಬಂದರು. ಸರಿ ಬಿಡ್ರಪ್ಪ, ನಾವೇ ತಿಂತೀವಿ, ಬಿರಿಯಾನಿ ಮಾಡಿ ತರಿಸ್ತಾ ಇದ್ದೀವಿ ಅಂದ ತಕ್ಷಣ ಹೊಟ್ಟೆ ಹಶ್ವಾಗೋಯ್ತು. ಹೋಗಿ ಹಂಗೆ ಹಾಕೊಡೋಕೆ ಪಾರ್ಥಂಗೆ ಇದು ಲಾಡು ಕರ್ಜಿಕಾಯಿ ಚೆನ್ನಾಗಿ ಮಾಡಿದ್ದೀನಾ? ಚೆನ್ನಾಗಿದೆ. ಲಾಡು ತಿಂದು ಊಟ ಮಾಡೋಕ್ಕಾಗಲ್ಲ. ಊಟ ಮಾಡೋಕ್ಕಾಗಲ್ಲ. ಏನು ನಮ್ಮ ಚರಿಮರಿ ಬರ್ತಾ ಇದ್ದಾರೆ, ನೋಡ್ಬೇಕಷ್ಟೇ. ಏನ್ ಬೇಕು ನಮ್ಮ ಚರಿಮರಿಗೀಗ? ಅಲ್ಲೇ ಬಿಸಿ ಬಿಸಿ ತಿನ್ಕೊಂಬತ್ತೀವ? ಸಂಗ ಅದೊಂದೇ ತಿನ್ನೋದು, ಇನ್ನೇನು ತಿನ್ನಲ್ಲ. ಓ ನಿಧಾನ. ಬಪ್ಪ ಬಜ್ಜಿ ತಿನ್ನಕ್ಕೈತೆ, ಅವ್ರು ಚೆನ್ನಾಗೈತೆ. ಚಟ್ನಿ ಉದ್ದಕ್ಕೆ ಹಚ್ಬೇಕಂತೆ ಹಿಂಗೆ. ಅದ್ರ ಮೇಲೆ ಆನಿಯನ್ ಓಕೆನಾ? ಸ್ಪ್ರೆಡ್ ಮಾಡೋದನ್ನ. ಆಯ್ತು ಇರಪ್ಪ, ಆಲೂಗಡ್ಡೆದು ಹಾಕ್ತೀವಿ ಇರಪ್ಪ. ನೆಕ್ಸ್ಟ್ ಇದು ಪಪ್ಪಂಗೆ ಕೊಟ್ಬಿಟ್ಟು. ನಾನು ವಿಡಿಯೋ ಬಜ್ಜಿಗೆ ಮಾಡಬೇಕು, ಅದು ಬಿಟ್ಬಿಟ್ಟು ನೆಲ ಮಾಡ್ತಾ ಇದ್ದೀನಿ. ಬರೀ ಆನಿಯನ್ ಆಲೂಗಡ್ಡೆದಿದೆ ಇವಾಗ ಬಜ್ಜಿ, ಆಲೂಗಡ್ಡೆ ಬಜ್ಜಿ. ಅದು ಖಾರ ತಿನ್ನಲ್ಲ. ತಗೋ ಚಿಂಟು. ಸಂಜೆ ಆದಮೇಲೆ ನಮ್ಮ ಚರಿಮರಿ, ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಬಂದಮೇಲೆ ಬಜ್ಜಿ ಮಾಡಿಕೊಂಡು ಅದಕ್ಕೊಂದು ಮಸಾಲ ಚಟ್ನಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ತಿಂದು ಆಮೇಲೆ ದೋಸೆ ತಿನ್ನೋಣ ಅಂತ ಹೊರಗಡೆ ಹೋದ್ವಿ. ಮಾತ್ರ ಏನ ಬಿಸಿ, ಫುಲ್ ಬಿಸಿ ಇರತ್ತೆ.